ನಾನು ಹಲವರಲ್ಲಿ ನನ್ನ ಬಗ್ಗೆ ಕೇಳಿದೆ, ನಿಮ್ಮ ಅನಿಸಿಕೆ ಏನು, ನಾನು ಏನಾಗಿರ್ಬಹುದಂತ. ಆಗ ಕೆಲವರು ಹೇಳಿದ್ರು ನನಗೆ, ನೀನೊಬ್ಬ ಜ್ಞಾನಿ ಅಂತ. ಮತ್ತೆ ಕೆಲವರಲ್ಲಿ ಕೆಲವರು ಹೇಳಿದ್ರು ನೀನೊಬ್ಬ ಹುಚ್ಚ ಅಂತ. ಮತ್ತೆ ಕೆಲವರು ಕೇಳಿದೆ ನಾನು, ಅವರು ಹೇಳಿದ್ರು ನೀನೊಬ್ಬ ಸಾಮಾನ್ಯ ಮನುಷ್ಯ, ಎಲ್ಲರಂತೆ ನಮ್ಮಂತೆ ನಿಮ್ಮಂತೆ ಎಲ್ಲರಂತೆ ನೀನು ಅಂತ. ಯಾರಿಂದಲೂ ಸರಿಯಾದ ಉತ್ತರ ನನಗೆ ಸಿಗ್ಲಿಲ್ಲ. ಕೊನೆಗೆ ನಾನು ನನ್ನಲ್ಲೇ ಕೇಳಿದೆ, ನೀನು ಯಾರು ಅಂತ. ಆಗ ನಾನು ಹೇಳಿತು, ನೀನು ಒಂದು ಉದ್ದೇಶ ಅಂತ. ನನಗೆ ಅರ್ಥ ಆಗಿಲ್ಲ. ನಾನು ಮತ್ತೆ ಕೇಳಿದೆ, ಕರೆಕ್ಟಾಗಿ ಹೇಳು ನಾನು ಯಾರು ಅಂತ. ಆಗ ನಾನು ಮತ್ತೆ ಹೇಳಿದೆ, ನಾನು ಒಂದು ಉದ್ದೇಶ. ಸ್ನೇಹಿತರೆ, ಈ ಪ್ರಪಂಚದಲ್ಲಿ ನಮಗೆ ನಮ್ಮ ಬಗ್ಗೆ ಗೊತ್ತಿಲ್ಲ. ಯಾರೋ ಒಬ್ರು ನಮ್ಗೆ ಹೆಸರಿಟ್ಟಿದ್ದಾರೆ, ತಂದೆ ತಾಯಿ ಆಗಿರ್ಬೋದು, ಅಥವಾ ಯಾರೋ ಒಂದು ಹೆಸರಿಟ್ಟಿದ್ದಾರೆ. ಆ ಹೆಸರನ್ನು ನಾವು ತಲೆಯಲ್ಲಿ ಇಟ್ಕೊಂಡು ನಡೆದಾಡ್ತಾ ಇದ್ದೇವೆ, ಅಲೆದಾಡ್ತಾ ಇದ್ದೇವೆ, ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಯಾರಿಗೂ ಕೂಡ ತಮ್ಮ ಬಗ್ಗೆ ತಮಗೆ ಗೊತ್ತೇ ಇಲ್ಲ. ಆದರೆ ನಮ್ಮಲ್ಲಿ ನಾವು ಕೇಳಿದಾಗ ನಮಗೆ ಸಿಗುವಂತ ಉತ್ತರ ಒಂದೇ, ನೀನು ಒಂದು ಉದ್ದೇಶ ಅಂತ. ಯಾರ ಉದ್ದೇಶ ಅಂತ ಕೇಳಿದಾಗ ನೀನು ದೇವರ ಉದ್ದೇಶ. ನಾವೆಲ್ಲರೂ ಕೂಡ ಈ ಪ್ರಪಂಚದಲ್ಲಿ ಹುಟ್ಟಿದ್ದು ಒಂದೇ ಒಂದು ಉದ್ದೇಶದಿಂದ. ಅನೇಕ ಉದ್ದೇಶಗಳು ನಮ್ಮಲ್ಲಿಲ್ಲ, ಒಂದೇ ಒಂದು ಉದ್ದೇಶ, ಕೇವಲ ಒಂದು. ಆ ಉದ್ದೇಶ ಏನು ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ನೀವೊಂದು ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಸೈಂಟಿಸ್ಟ್ ಆಗಿರ್ಬೋದು, ಅಥವಾ ಕಳ್ಳ ಆಗಿರ್ಬೋದು, ಅಥವಾ ಪೊಲೀಸ್ ಆಗಿರ್ಬೋದು, ಅಥವಾ ಸಾಮಾನ್ಯ ಮನುಷ್ಯ ಆಗಿರ್ಬೋದು. ನಮಗೆ ಯಾರಿಗೆ ಏನು ಗೊತ್ತಿಲ್ಲ. ಆದ್ರೆ ಒಂದೇ ಒಂದು ಉದ್ದೇಶ, ಆ ಉದ್ದೇಶ ಈಡೇರೋ ತನಕ ನಾವು ಈ ಪ್ರಪಂಚದಲ್ಲಿ ಜೀವಿಸ್ತಾ ಇರಬೇಕು. ಯಾವಾಗ ಆ ಉದ್ದೇಶ ನಮ್ಮ ಜೀವನದಲ್ಲಿ ಈಡೇರಿತು, ಅವತ್ತೇ ನಮ್ಮನ್ನು ಮೇಲೆ ಕರೆಯಲಾಗುತ್ತದೆ. ನಿಮಗೆ ಗೊತ್ತುಂಟಾ, ಜೀವನದ ಕೊನೆಯವರೆಗೆ ಜೀವಿಸಿ ಸತ್ತವರ ಉದ್ದೇಶ ಈಡೇರಿದಂತ. ನೀವು ಆಳವಾಗಿ ಒಬ್ಬನ ಮನುಷ್ಯನ ಹುಟ್ಟಿನಿಂದ ಸಾಯೋ ತನಕ ಏನೇನು ಅವನ ಜೀವನದಲ್ಲಿ ನಡೆದಿದೆ ಎನ್ನುವುದನ್ನು ನೀವು ಕರೆಕ್ಟ್ ಆಗಿ ತನಿಖೆಗೆ ಒಳಪಡಿಸಿದರೆ ನಿಮಗೆ ಆ ಉದ್ದೇಶ ಏನು ಅಂತ ಗೊತ್ತಾಗುತ್ತೆ. ನಮಗೆ ಗೊತ್ತಾಗಲ್ಲ, ನಮ್ಗೆ ಏನು ಗೊತ್ತಾಗಲ್ಲ. ನಾವು ಯಾರೊಬ್ಬ ಟೀಚರ್, ನಾನು ಯಾರೊಬ್ಬ ಕೂಲಿ ಕೆಲಸದವ, ನಾನು ಯಾರೊಬ್ಬ ಪೊಲೀಸ್, ನಾನು ಯಾರೊಬ್ಬ ಒಂದು ಕೆಲಸದವನಾಗಿರ್ಬೋದು ಈ ಪ್ರಪಂಚ, ಅಥವಾ ಕೆಲಸನೇ ಇಲ್ಲದೆ ತಂದೆ ತಾಯಿಗಳು ಕೂಡಿಟ್ಟಿದ್ದನ್ನು ತಿಂದು 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 ಮುಗಿಸಿದವನಾಗಿರ್ಬೋದು. ಆದರೆ ಸಾಯೋಕ್ಕಿಂತ ಮುಂಚೆ ಒಂದು ಉದ್ದೇಶ ನಮ್ಮಲ್ಲಿ ಈಡೇರಿರುತ್ತದೆ. ನಿಮ್ಗೆ ಗೊತ್ತುಂಟಾ? ನೀವು ತನಿಖೆ ಮಾಡಿದ್ದೀರಾ? ಒಬ್ಬನ ಜೀವನ ಪರ್ಯಂತ ಅವನ ಜೀವನ ಚರಿತ್ರೆಯನ್ನು ನೋಡಿದ್ದೀರಾ? ಕೆಲವೊಂದು ಘಟನೆಗಳು ನಮ್ಗೆ ಗೊತ್ತೇ ಆಗಲ್ಲ, ಯಾಕಂದ್ರೆ ಅವರು ಪರ್ಸನಲ್ ಆಗಿಟ್ಟಿರುವಂತವ್ರು ಯಾವತ್ತೂ ಕೂಡ ಆ ಉದ್ದೇಶವನ್ನು ನಮ್ಮಿಂದ ಒಂದು ಈಡೇರಿದೆ ಎನ್ನುವುದನ್ನು ಹೇಳಿಕೊಡುವುದಿಲ್ಲ, ಬಿಟ್ಟು ಕೊಡುವುದಿಲ್ಲ. ಕೆಲವೊಂದು ಸೀಕ್ರೆಟ್ ಆಗಿರುವಂತ ರಹಸ್ಯವಾಗಿರುವಂತಹ ವಿಷಯಗಳು ಅನೇಕ ಜನರಲ್ಲಿ ಇರುತ್ತದೆ. ಆ ವಿಷಯಗಳು ನಮಗೆ ಗೊತ್ತೇ ಆಗಲ್ಲ. ಆದರೆ ನೀವು ಕರೆಕ್ಟ್ ಆಗಿ ಒಬ್ಬನ ಜೀವನದ ಸಂಪೂರ್ಣ ತನಿಖೆಯನ್ನು ಹುಟ್ಟಿನಿಂದ ಸಾಯೋ ತನಕ ಏನೆಲ್ಲ ನಡೆಯಿತು ಎನ್ನುವುದನ್ನು ನೋಡಿದಾಗ ಒಂದೇ ಒಂದು ಉದ್ದೇಶ ನಮಗೆ ಗೊತ್ತಾಗುತ್ತೆ. ಆ ಜೀವನದಲ್ಲಿ, ಆ ಮನುಷ್ಯನ ಜೀವನದಲ್ಲಿ ಸಾಯೋಕ್ಕಿಂತ ಮುಂಚೆ ಒಂದು ಉದ್ದೇಶ ಈಡೇರಿರುತ್ತದೆ. ದೇವರ ಉದ್ದೇಶ ಅದೇ. ನೀವೇನು ಜ್ಞಾನಿ ಆಗ್ಬೇಕಂತಿಲ್ಲ, ನೀವು ಆ ಒಬ್ಬನ ಮನುಷ್ಯನ ಅಳತೆಯನ್ನು ನೋಡ್ಬೇಕು. ಹುಟ್ಟಿನಿಂದ ಸಾಯೋ ತನಕ ಏನೆಲ್ಲ ಆ ಜೀವನದಲ್ಲಿ ನಡೆದಿದೆ ಆ ಮನುಷ್ಯನ, ಆವಾಗ ನಮಗೆ ನಿಜವಾದ ಉದ್ದೇಶ ಏನು ಎನ್ನುವುದು ತಿಳಿದು ಬರುತ್ತದೆ. ಕೆಟ್ಟ ಉದ್ದೇಶ ಆಗಿರ್ಲಿಕ್ಕಿಲ್ಲ, ಕಳ್ಳ ಕೂಡ ಆಗಿರ್ಬೋದು, ಆದ್ರೆ ಅವನ ಜೀವನದಲ್ಲಿ ಒಂದು ಉದ್ದೇಶ ಈಡೇರುತ್ತದೆ. ಆ ಒಂದು ಉದ್ದೇಶ ಒಂದು ಒಳ್ಳೆ ಜೀವನದ ಉದ್ದೇಶ, ಒಂದು ಒಳ್ಳೆ ವಿಷಯ. ಅದು ಕೆಲವರು ಅದನ್ನು ಸೀಕ್ರೆಟ್ ಇಟ್ಟಿರ್ತಾರೆ. ಆದ ಕಾರಣ ನಾವೆಲ್ಲರೂ ಕೂಡ ನಮಗೆ ಗೊತ್ತೇ ಇರದಂತಹ ಒಂದು ಉದ್ದೇಶ ನಮ್ಮಿಂದ ಈಡೇರಬೇಕಾಗಿದೆ. ಆ ಉದ್ದೇಶ ಈಡೇರೋ ತನಕ ನಾವು ಹೊಡೆದಾಡ್ತಾ ಇರ್ತೇವೆ, ಬಡಿದಾಡ್ತಾ ಇರ್ತೇವೆ, ಕೊಲೆ ಮಾಡ್ತಿರ್ತೇವೆ, ಏನೆಲ್ಲ ಮಾಡ್ತಿರ್ತೇವೆ. ಹಣ, ಈ ಪ್ರಪಂಚದಲ್ಲೆಲ್ಲ ನಮ್ಗೆ ಹಣ ಅಲ್ಲ ಬೇಕಾಗಿದೆ, ಅದನ್ನೆಲ್ಲ ಮಾಡ್ತಾ ಇರ್ತೇವೆ. ಆದರೆ ಕೊನೆಗೊಂದು ದಿವಸ ಆ ಉದ್ದೇಶ ಈಡೇರಿದಾಗ ನಮ್ಮನ್ನು ಕರೆಯಲಾಗುತ್ತದೆ. ಆದ ಕಾರಣ ನಾವೆಲ್ಲರೂ ಕೂಡ ಒಂದು ಉದ್ದೇಶದಿಂದ ಹುಟ್ಟಿದ್ದೇವೆ. ಆ ಉದ್ದೇಶಕ್ಕೋಸ್ಕರ ನಾವು ಬದುಕ್ತಾ ಇದ್ದೇವೆ. ಆದ ಕಾರಣ ಆ ಉದ್ದೇಶ ಈಡೇರೋ ತನಕ ನಾವು ಯಾವತ್ತು ಜೀವಿಸ್ತಾ ಇರ್ಬೇಕು. ಏನೇ ಬರ್ಲಿ, ಕಷ್ಟ ಬರ್ಲಿ, ನಷ್ಟ ಬರ್ಲಿ, ಶೋಧನೆ ಬರ್ಲಿ, ಸಂಕಷ್ಟಗಳು ಬರ್ಲಿ, ಅಭಾವ ಬರ್ಲಿ, ಏನೋ ಒಂದು ಅವಘಡಗಳಾಗ್ಲಿ, ಆದ್ರೆ ಆ ಉದ್ದೇಶ ಈಡೇರೋ ತನಕ ನಾವು ಬದುಕಲೇಬೇಕು ಈ ಪ್ರಪಂಚದಲ್ಲಿ. ಧನ್ಯವಾದಗಳು.